ಶಿರಸಿಯ ನೆಮ್ಮದಿ ರಂಗಧಾಮದಲ್ಲಿ ನಡೆದ ಕದಂಬ ಕನ್ನಡ ಜಿಲ್ಲೆಗಾಗಿ ಜನಜಾಗೃತಿ ಸಭೆಯಲ್ಲಿ ಘಟ್ಟದ ಮೇಲಿನ ತಾಲೂಕುಗಳ ವಿವಿಧ ಸಂಘಟನೆಗಳ ಪ್ರಮುಖರು ಭಾಗಿಯಾಗಿ ಅಭಿಪ್ರಾಯ ಹಂಚಿಕೊಂಡರು. ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಕದಂಬ ಎಂಬ ಹೆಸರು ನಮ್ಮೆಲ್ಲರಿಗೂ ಶಕ್ತಿ ಕೊಡುವಂತದ್ದಾಗಿದೆ. ಅದೇ ರೀತಿ ತಾಯಿ ಭುವನೇಶ್ವರಿ ದೇವಿಯ ಆರಾಧ್ಯ ಸ್ಥಳ. ಆ ಹಿನ್ನೆಲೆಯಲ್ಲಿ ಕದಂಬ ಕನ್ನಡ ಜಿಲ್ಲಾ ರಚನೆ ನಮ್ಮ ಆಗ್ರಹವಾಗಿದೆ ಎಂದು ಹೇಳಿದರು. ಇಲ್ಲಿಂದ ನಾವು ಕಾರವಾರ ತನಕ ಹೋಗಬೇಕು ಅಂತಂದರೆ ನಮಗೆಲ್ಲ ಗೊತ್ತಿದ್ದ ಹಾಗೆ 130-140 ಕಿಲೋಮೀಟರ್ ನಾವು ಪ್ರಯಾಣ ಮಾಡಬೇಕು. ಬೆಳಗ್ಗೆ ಹೊರಟರೆ ಮಧ್ಯಾಹ್ನ ಆಗ್ತದೆ. ಕಾರವಾರದಲ್ಲಿ ಅದೇನಾಗಿದೆ, ಕಾರವಾರದ ಪ್ರಾಬ್ಲಮ್ ಅಂತಂದರೆ ಮೆಡಿಕಲ್ ಕಾಲೇಜ್ ಆಗಿದೆ, ಅಲ್ಲಿ ಆಸ್ಪತ್ರೆ ಇಲ್ಲ. ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಒಟ್ಟಿಗಿಲ್ಲ ಅಂತಂದರೆ ಸರಿ ನಡೆಯೋದಿಲ್ಲ. ನಾನು ಎಲ್ಲವನ್ನೂ ಕೂಡ ಆಲೋಚನೆ ಮಾಡಿದಾಗ ಸಿರ್ಸಿಯಲ್ಲಿ ಈಗ 250 ಬೆಡ್ಡಿನ ಆಸ್ಪತ್ರೆ ರೆಡಿ ಆಗ್ತಾ ಇದೆ. 180-200 ಕೋಟಿ ವೆಚ್ಚದಲ್ಲಿ ದೊಡ್ಡದಾದ ಪ್ರಾಜೆಕ್ಟ್ ನಡೀತಾ ಇದೆ. ಮತ್ತು ಅದು ಬಿಟ್ಟು DSS ಆಸ್ಪತ್ರೆ ಇರ್ಬೋದು, ರೋಟರಿ ಆಸ್ಪತ್ರೆ ಇವೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಏನು ಸಮಸ್ಯೆ ಅಂತಂದರೆ ಡಾಕ್ಟರ್ಗಳ ಕೊರತೆ ಇದೆ. ಡಾಕ್ಟರ್ಗಳ ಕೊರತೆಗೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಮೆಡಿಕಲ್ ಕಾಲೇಜ್ ಬೇಕು. ನಮ್ಮ ಹತ್ರ ಅಕ್ಕಿ ಇಲ್ಲ, ಅಕ್ಕಿನ ಯಾರು ಕೊಡ್ತಾ ಇಲ್ಲ, ಅಥವಾ ಹೊರಗಡೆ ಡಾಕ್ಟರ್ ನಮ್ಮೂರಿಗೆ ಬರ್ತಾ ಇಲ್ಲ ಅಂತಂದಾಗ ನಾವೇ ಭತ್ತ ಬರ್ಕೋಬೇಕು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡಿದಾಗ ಮಾತ್ರ ಇಲ್ಲಿ ನಮ್ಮ ವೈದ್ಯರು ಸಿಗಲಿಕ್ಕೆ ಸಾಧ್ಯ ಇದೆ. ಹಿಂದೆ ಮಾಳಿನಲ್ಲಿ ವಕೀಲರು, ಅವ್ರ ಹಿಂದೆ VS ಸೋಂದೇವರು ಹೋರಾಟ ಮಾಡಿದ್ರು ಕೂಡ ಇದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋದ್ರು ಉಪೇಂದ್ರ ಪೈ ಅವರು ಬಹಳ ಚೆನ್ನಾಗಿ ಹೋರಾಟ ಮಾಡಿ ಇನ್ನೇನು ಆಗೇ ಬಿಡ್ತು. ಈಗ ನಾಳೆ ಘೋಷಣೆ ಆಗುತ್ತೆ ಅನ್ನೋ ಮಟ್ಟ ತಂದಿದ್ದಂತಹ ಒಂದು ಶ್ರೇಯಸ್ಸು ಎಲ್ಲ ಸಲ್ಲಬೇಕು, ಉಪೇಂದ್ರ ಪೈ ಅವರು ಸಲ್ಲಬೇಕು ಅಂತ ಹೇಳ್ತಾರೆ. ಅಷ್ಟೊಂದು ಉಗ್ರವಾಗಿ ಮತ್ತು ಅಷ್ಟೊಂದು ಹಠವಾಗಿ ಹೋರಾಟ ಮಾಡ್ತಾರೆ. ಮುಂದಿದ್ದೆಲ್ಲ ತಮಗೆಲ್ಲ ಗೊತ್ತೇ ಇದೆ ಏನೇನಾಯಿತು ಅಂತ ಹೇಳಿ ಮತ್ತೆ ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕೆ ಕೇಳಿದ್ರೆ ನಾವು ಲೇಬರ್ ಕಾಸ್ಟ್ ಅಲ್ಲ. ನಮಗೆ ಇವತ್ತು ಇವರು ಬಂದರೂ ನಾವು ಹೋಗ್ಬೇಕಾಗ್ತದೆ, ನಾಳೆ ಮತ್ತೊಬ್ಬರು ಬಂದರೂ ನಾವು ಹೋಗ್ಬೇಕಾಗ್ತದೆ. ಆದರೆ ಇದು ನಮ್ಗೆ ಗೊತ್ತಾಗಿದೆ. ಇವತ್ತು ಉಪೇಂದ್ರ ಪೈ ಅವರು ಜಿಲ್ಲಾ ಹೋರಾಟ ಸಮಿತಿಯ ಮೊದಲನೇ ಅಧ್ಯಕ್ಷರಾಗಿದ್ದರು, ಚೆನ್ನಾಗಿ ಹೋರಾಟ ಮಾಡಿದರು. ಆದರೆ ಇವತ್ತು ಈ ವೇದಿಕೆಯಲ್ಲಿ ಇಲ್ಲ ಅವರು, ಅಂದರೆ ಈ ಹೋರಾಟ ಸಮಿತಿಯಲ್ಲಿ ಅವರು ಇವತ್ತಿಲ್ಲ. ಅದು ನನ್ನ ಕಾರಣ ಬೇಕು ಅಂದರೆ ಅವರು ಯಾಕಿಲ್ಲ ಅನ್ನೋದೊಂದು ಮೊದಲನೇ ಪ್ರಶ್ನೆ, ನಮ್ಮ ಅಸೋಸಿಯೇಷನ್ ಪ್ರಶ್ನೆ. ಯಾಕೆ ಕೇಳಿದ್ರೆ ನಾವು ಅಸೋಸಿಯೇಷನ್ಗೆ ಅವರು ಬಂದು ನೀವು ಬೆಂಬಲ ಬೇಕು, ನೀವು ನಮಗೆ ಹೋರಾಟ ಸಮಿತಿ ಕೈ ಜೋಡಿಸಿ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಪ್ರಮುಖವಾಗಿ ನಮ್ಗೆ ಕಾಣ್ತದೆ. ಈ ಎಂತೆಂಥರೋ ಯಾರು ವಿಜಯನಗರ ಜಿಲ್ಲೆ ಮಾಡಿಕೊಂಡು ಕೊನೆಗೂ ಜಿಲ್ಲೆ ಕೊಟ್ಟರು. ನಾವು ಯಾರನ್ನೂ ದೂರೋದಿಲ್ಲ, ಎಲ್ಲರೂ ಬೇಕು. ಆದರೆ ಅವನೇನಂತಾನೋ ಇವನೇನಂತಾನೋ ಅನ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹತ್ರನ ಏನು ಉಳಿಯೋದಿಲ್ಲ. ಮತ್ತು ಸಮಯ ಸಿಕ್ಕಾಗೆ ನಾವು ಕೆಲಸ ಮಾಡ್ಕೊಳ್ಬೇಕು. ಅಂಥ ಸಮಯಗಳು ಬಹಳ, ಕೆಲವೊಂದು ಸಮಯಗಳು ನಮ್ಮ ಜಿಲ್ಲೆಯ ಮುಂಚೂಣಿ ಜನರು ಕಳ್ಕೊಂಡಿದ್ದಾರೆ ಅನ್ನೋ ನನ್ನ ತಿಳುವಳಿಕೆ. ಸರಿ ಇರ್ಬೋದು, ತಪ್ಪಿರ್ಬೋದು. ನಾನು ಪ್ರಸ್ತಾಪ ಮಾಡಿದ್ದೆ, ಒಂದು ಸಣ್ಣ ಲೆವೆಲಲ್ಲಿ ಸರ್ವೆ ಆಯಿತು. ವಾಯಬಲ್ ಯೂನಿಟ್ ಅಂತ ಉತ್ತರ ಕನ್ನಡ ಜನ ಶಿಫಾರಸು ಮಾಡಿದರು. ಅಟ್ ದ ಸೇಮ್ ಟೈಮ್ ಹಾವೇರಿ ಕೂಡ ಸರ್ವೆ ಆಗಿತ್ತು. ಹಾವೇರಿ ಜಿಲ್ಲೆಯನ್ನು ಯಾವುದಿಲ್ಲ ಹಾಲು ಹೆಚ್ಚಿದೆ ಮಾರಾಟಕ್ಕೆ ಅಂತ ತೆಗೆದುಹಾಕಿತ್ತು ಸರ್ಕಾರ. ನಮಗೆ ಅದನ್ನು ಮಾಡಿ ತಂದಿಟ್ಟಿದ್ದೆ. ಯಾವತ್ತು ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು, ನೆಕ್ಸ್ಟ್ ಡೇನೇ ಹಾವೇರಿ ಜಿಲ್ಲೆಗೆ ಒಕ್ಕೂಟ ಮಾಡಬೇಕಾಗ್ತದೆ. ಅಂದರೆ ಇಲ್ಲಿ ರಾಜಕಾರಣ ಕೂಡ ಅಷ್ಟೇ, ನಮ್ಮ ಹೋರಾಟ ಎಷ್ಟು ಜೋರಾಗಿರಬೇಕು ಅಷ್ಟೇ ರಾಜಕಾರಣ ಬೆಂಬಲ ಕೂಡ ನಮ್ಗೆ ಬೇಕೇನೋ ಅಂತ ನನ್ನ ಭಾವನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.